25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15 ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಹುದ್ದೆಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಆಗಮಿಸಿದಂತ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ನಮ್ಮ ಈ ಸಭೆಗೆ ಮೂಲಾಧಿಕಾರಿಗಳು ಹಾಗೆ ಆಗಮಿಸಿದಂತ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಪಂಚಾಯತ್ ಇತರ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಮತ್ತು ಸಾಮಾಜಿಕ ಪರಿಶೋಧಕರಾದ ನಾಗರಾಜ್ ಸರ್ ಮತ್ತು ಅವರ ಸಿಬ್ಬಂದಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಇವತ್ತು ಕೃಷಿ ಇಲಾಖೆಯಿಂದ ಕೃಷಿ ಅಧಿಕಾರಿ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅರಣ್ಯ ಇಲಾಖೆಯಿಂದ ಸಿಬ್ಬಂದಿ ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತ ಕೋರುತ್ತೇನೆ. ಮತ್ತು ನಮ್ಮ ನರೇಗಾ ಇಂಜಿನಿಯರ್ ಆಗಮಿಸಿದ್ದಾರೆ ತಾಲೂಕು ಪಂಚಾಯತಿಯಿಂದ, ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಪಂಚಾಯತಿಯ ನಮ್ಮ ಫಲಾನುಭವಿಗಳು ಆಗಮಿಸಿದ್ರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಈ ಪ್ರಾಸ್ತಾವಿಕ ಮುಗಿದ ನಂತರ ಇವತ್ತು ನಾಳೆ ದಿವಸದಿಂದ ನಾವು ಸಭೆಯನ್ನು ಸ್ಟಾರ್ಟ್ ಮಾಡೋ ದಯಮಾಡಿ ಎಲ್ಲರೂ जननीय तनुजाते जय हे कर्नाटक माते सुंदरमति वनकलनादि वीर सर्षिकलती वीर्य मकुटनवमणियं चन्दद चन्दद अन्निन गणिये आतव मधुसूदन रवतरिसित भारत जननीय तनुजाते पुण्य जो गुण ವೇದದ ಘೋಷ ಜನರಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಚಿನನುತ ಭಾರತ ಜನನಿಯ ತನುಜಾತಿ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಷಡಕ್ಷರಿ ಕೊನ್ನ ಕಂಪಲ ಭೂಮಿಪತಿ ಚನ್ನ ಕುಮಾರದಾಸರ ಮಂಗಳಧಾಮ ಕಲಿಗೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತಿ ಸಣರಾಡಿದ ನಾಡೆ ಜಂಗಣ ಜಕಣರ ನೆಚ್ಚಿನ ಬೇಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಗಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ ಯೋಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಆರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಕರ್ನಾಟಕ ಮಾತೆ ಕರ್ನಾಟಕ ಮಾತೆ. पूरे उद्देश्य ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಗುರಿ ಉದ್ದೇಶಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005ರ ಉದ್ದೇಶಗಳು. ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು. ಇದರ ಮೂಲಕ ನಿಗದಿತ ಗುಣಮಟ್ಟ ಬಾಳಿಕೆ ಬರುವ ಹಾಗೂ ಉತ್ಪಾದನಾ ಸ್ಥಿರ ಆಸ್ತಿಗಳನ್ನು ಸೃಷ್ಟಿಸುವುದು. ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು. ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಕಾಯ್ದೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು: ಉದ್ಯೋಗ ಚೀಟಿಯ ಹಕ್ಕು, ಬೇಡಿಕೆ ಮತ್ತು 15 ದಿನಗಳಿಗಾಗಿ ಕೆಲಸವನ್ನು ಪಡೆಯುವ ಹಕ್ಕು, ನಿರುದ್ಯೋಗ ಭತ್ಯೆ ಹಕ್ಕು, ಹಾಜರಾತಿ ಪಟ್ಟಿಯನ್ನು ಪರಿಶೀಲಿಸುವುದು, 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವ ಹಕ್ಕು, ಕಾಮಗಾರಿ ಸ್ಥಳದ ಸೌಲಭ್ಯಗಳನ್ನು ಪಡೆಯುವ ಹಕ್ಕು, ಅಧಿಸೂಚಿಸಿದ ಕೂಲಿ ದರ ಮತ್ತು 15 ದಿನಗಳಿಗಾಗಿ ಕೂಲಿ ಪಡೆಯುವ ಹಕ್ಕು, ಕೂಲಿ
ಪಾವತಿ ವಿಳಂಬ ಪರಿಹಾರ ಪಡೆಯುವ ಹಕ್ಕು, ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ನಿವಾರಣೆಯ ಹಕ್ಕು, ಕಾಮಗಾರಿ ಸ್ಥಳದಲ್ಲಿ ಕೆಲಸದ ಅವಧಿಯಲ್ಲಿ ಅಪಘಾತವಾದರೆ ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಪಡೆದುಕೊಳ್ಳುವುದು ಮತ್ತು ಅಂಗವಿಕಲತೆ ಇಲ್ಲದೆ ಸಾವು ಸಂಭವಿಸಿದರೆ ಸೂಕ್ತ ಪರಿಹಾರ ಪಡೆಯುವ ಹಕ್ಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಮಾಡುವಂಥದ್ದು. ಒಂದು ನರೇಗಾ ಯೋಜನೆ, ಮತ್ತೊಂದು 15ನೇ ಹಣಕಾಸು ಯೋಜನೆ. ಮೊದಲೆಲ್ಲ ಇದು ವರ್ಷದಲ್ಲಿ 2 ಬಾರಿ ನಡೀತಾ ಇತ್ತು, ಈಗ ವರ್ಷದಲ್ಲಿ 1 ಬಾರಿ ನಡೆಯುತ್ತೆ. ಒಂದು ಎರಡನೇದಾಗಿ ಈ ಒಂದು ಗ್ರಾಮ ಸಭೆ ರೂಪದಲ್ಲಿ ನಡೆಯುವಂತಹ ಸಭೆಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರು, ತಾಲೂಕಾ ಪಂಚಾಯಿತಿಯ ಅಧಿಕಾರಿಗಳು, ಸೂಚಿಸಿದಂಥ ನೋಡಲ್ ಅಧಿಕಾರಿಗಳ ಸಭಾಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ನಡೆಯುತ್ತದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು ಜೊತೆ ಎಲ್ಲ ಸರ್ವ ಸದಸ್ಯರು ಮತ್ತು ಫಲಾನುಭವಿಗಳು ಉಪಸ್ಥಿತರು ಇರುವಾಗ. ಸೊ ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿರುವುದು ನರೇಗಾ ಯೋಜನೆ. ನರೇಗಾ ಯೋಜನೆಯನ್ನು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರಬೇಕು, ಬೇಡಿಕೆಯನ್ನು ಸಲ್ಲಿಸಬೇಕು, ಕೆಲಸಗಳನ್ನು ಮಾಡಿಕೊಡುವಂಥದ್ದು ಒಂದು. ಇದರಲ್ಲಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶ ಇದೆ. ಇಂಜಿನಿಯರ್ ಇದ್ದರೆ ಮಾಹಿತಿಯನ್ನು ಕೊಡ್ತಾರೆ ವೈಯಕ್ತಿಕವಾಗಿ, ಅದು ಸಮುದಾಯ. ಇನ್ನು ಎರಡನೇದಾಗಿ 15ನೇ ಹಣಕಾಸು ಯೋಜನೆ. ಈ 15ನೇ ಹಣಕಾಸು ಯೋಜನೆ ನಿಯಮ ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ, ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಜನಸಂಖ್ಯೆ ಮತ್ತು ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ಅನುದಾನಗಳು ಬಿಡುಗಡೆಯಾಗಿರುವಂತಹ ಅನುದಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ಭಾಗದಲ್ಲಿ ನಿಯಮಾವಳಿ ಪ್ರಕಾರ 15ನೇ ಹಣಕಾಸು ಯೋಜನೆ ಯಾವ ರೀತಿ ಕಾಮಗಾರಿಗಳನ್ನ ಮಾಡ್ಕೊಳ್ಬೇಕು ಅದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಬೇಕು. ಕನ್ನಡ ಎರಡು ಕಂಪನಿ ಸೊ ತಾವು ಕನ್ನಡ ಕೊಂಕಣಿ ಒಳ್ಳೆ ಮಾತಾಡ್ತೀವಿ. ಬಟ್ ನಮ್ದೇನಾಗಿದೆ ಕನ್ನಡ ಸ್ಟಾರ್ಟ್ ಮಾಡಿ ಇಲ್ಲ, ಇದು ವಿಡಿಯೋ ಇದಾಗ್ತಾ ಇರೋದ್ರಿಂದ ಹಾಗಾಗಿ ಎರಡು ಇದನ್ನ ಬಿಡಿ ಭಾಗ ಆಗಿರೋದು ತೊಂದರೆ ಸಮಸ್ಯೆ ಅಂತ ಇಲ್ಲ. ತಾವು ಪ್ರಶ್ನೆ ಕೇಳುವಂಥವ್ರು ಹಿಂದಿ ಅಥವಾ ಕೊಂಕಣಿಯಲ್ಲಿ ಕೇಳ್ಬೋದು. ಸೊ ಹಾಗಾಗಿ ಎಲ್ರಿಗೂ ಈಗ ನಮ್ಮ ಆಫೀಸರ್ಸ್ ಯಾರ್ಯಾರು ಬಂದಿದ್ದಾರೆ ಅವ್ರೆಲ್ರಿಗೂ ಕೊಂಕಣಿ ಬರುತ್ತಲ್ಲ. ಸರಿ, ನಾವು ನಮ್ಮ ಮೆಂಬರ್ಸ್ಗೂ ನಮ್ಮ ಫಲಾನುಭವಿಗಳಿಗೂ ಸ್ವಲ್ಪ ತೊಂದರೆ ಆಗುತ್ತೆ. ತೊಂದರೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅದು ಅರ್ಥ ಮಾಡ್ಲಿಕ್ಕೆ. ಇದು ಹಾಗಾಗಿ 15ನೇ ಹಣಕಾಸು ಸಂಖ್ಯಾ ಸಮ್ಮೇಳನ ಮತ್ತೆ 15 फाइनेंस की तरफ ग्राम पंचायती एरिया भितर जनसंख्ये आणि एरिया त्याच्याप्रमाणे ಹಿಂಗ ಅನುದಾನ ಜಮಾ ಆಗುತ್ತೆ. कित्या ಸಂಖ್ಯೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಏರಿಯಾದಲ್ಲಿ ರಸ್ತೆ ಮಾಡಬೇಕು ಅಥವಾ ನನ್ನ ಏರಿಯಾದಲ್ಲಿ ನೀರಾವರಿ ಕಾಲುವೆಗಳನ್ನು ಮಾಡಬೇಕು ಅಥವಾ ಪೈಪ್ ಲೈನ್ ಹಾಕಬೇಕು ಅನ್ನುವಂಥ ಒತ್ತಡವನ್ನು ಗ್ರಾಮ ಪಂಚಾಯತಿ ಹಾಕ್ತೀವಿ. बट ग्राम पंचायती कामगारी घेत असताना नियमावली प्रमाणे किती असा म्हणजे आता 15 फायनान्स चलते असा 15 फायनान्स कंप्लीट झालंय, 16 फायनान्स स्टार्ट जाऊ लागला, त्याची नियमावली अजून येऊन पावला. 14 फायनान्स नियमावली किती अशी 1 लाख रुपये पंचायती सँक्शन केल्या, त्याच्या भीतर 90,000 सगळे इतरे कामगारी घेऊ शकतात. 10% किती असले बाकी इतरे वेचानं घेऊ शकते. बट आता 15 फायनान्सचा किती झाला, 1 लाख रुपये सँक्शन झालाय, त्याच्या भीतर 30,000 रुपये फ्यूज उदकासाठी आणि 30,000 घनत्याज्य विल्हेवारी घटक आणि तिथे काऊन ते उडत आपल्या प्लास्टिक त्याचे घनत्याज्य घटक किती झाले 60,000 झाले. अशिले 40,000 किती असा बाकी कामगारी मला किती ते सुಣ್ಣ ಬಣ್ಣವರು, टाइल्स घालचुरू, स्कूलाचे टाइल्स घालचे, नागले दीदी दीपा, नागले स्मशान अभिवृद्धी, रस्ते कामगारी, हे पूरा कामगारी घेऊ शकते. बट हा किती सांगता असता मला लोकांना अभिप्राय किती असा कामगारी येणे आमगे एरिया गांध देऊ का, पूरा रोड कर देऊ का, चರಂಡಿ कर देऊ का, ना पाईपा उदकाचे व्यवस्था कर देऊ का, ना त्याला टँक बांधू द्या म्हणून. बट नियमावली अशी असतात. बट 14 फायनान्सचा किती असले म्हणा 90% ಕಾಮಗಾರಿ ಅशी ಅಭಿವೃದ್ಧಿ ಕಾಮಗಾರಿ घेऊ शकते ಸರ್. ಕಳ್ಳ ಇದು ಈ ರೀತಿಯ ನಿಯಮ ಇದೆ. ಹಾಗಾಗಿ 15ನೇ ಹಣಕಾಸು ಯೋಜನೆ ಈ ರೀತಿಯಾದಂಥ ಒಂದು ನಿಯಮ ಇದೆ. ಆ ನಂತರ ಅದರಲ್ಲಿ ಏನಿದೆ ಅಂತಂದ್ರೆ 25% आता 1 लाख रुपये घालमळ्याक 25% SC/ST कोण आसा त्या एरियाक इम्प्रुवमेंट करचेसाठी ते जाऊन घेवता म्हणून आसा. आणि 5% विकलचेतन लोक कोण आसा पळय त्यांना त्यांच्या ಡೆವಲಪ್ಮೆಂಟ್साठी ದೌರ್ತಾಯಿ म्हणून ಅದರಲ್ಲಿ 5% ಅಲ್ಲಿ ಏನಿದೆ ಅಂತಂದ್ರೆ ವೈಯಕ್ತಿಕವಾಗಿ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಕೆಲವು ಪಂಚಾಯತಿಯಲ್ಲಿ ಕೇಳ್ತಾ ಇದ್ರು VRW ಅವರು ನಮ್ಗೆ ವೈಯಕ್ತಿಕ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದು. ಬಟ್ 14 ಫೈನಾನ್ಸ್ ಅಲ್ಲಿ ಇತ್ತು, 15 ಫೈನಾನ್ಸ್ ಅಲ್ಲಿ ಅದು ಇಲ್ಲ. ಸಮುದಾಯ ಕಾಮಗಾರಿಯಾಗಿ ಅವರಿಗೆ ಮಾಡಿಕೊಡುವಂಥದ್ದು. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಅಲ್ಲಿಯೂ ಈ ರೀತಿ ನಿಯಮ ಇದೆ. ಈ ನಿಯಮಗಳ ಬಗ್ಗೆ ಕೆಲವಷ್ಟು ನಾವು ಮಾಹಿತಿಯನ್ನು, ಯಾಕಂದ್ರೆ ಪಂಚಾಯತ್ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು ಅಥವಾ ಸದಸ್ಯರುಗಳಿರ್ಬೋದು, PDO ಸೆಕ್ರೆಟರಿ, ಇಂಜಿನಿಯರ್, ಗೌರ್ಮೆಂಟ್ ಸ್ಟಾಫ್ಗಳಿಗೆ ಕಾಲಕಾಲಕ್ಕೆ ತರಬೇತಿ ಆಗ್ತದೆ.
ವಿಡಿಯೋ ಕಾನ್ಫರೆನ್ಸ್ ಆಗ್ತದೆ, ವಿಡಿಯೋ ಸಂವಾದಗಳಾಗ್ತದೆ ಅಥವಾ ಸುತ್ತೋಲೆಗಳು ಬರ್ತದೆ, ಅದರಲ್ಲಿ ಮಾಹಿತಿ ಸಿಗ್ತದೆ. ಬಟ್ ಜನಗಳಿಗೆ ಮಾಹಿತಿ ಕೊಡಬೇಕಾದ್ರೆ ಯಾವ ರೀತಿಯಲ್ಲಿ माहिती ಕೊಡ್ಬೋದು? लोकांमध्ये माहिती पावसायला कशी पावसायला दोनच अवकाश तिथे, एक वार्ड सभा एक ग्राम सभा आहे की नाही. तसे म्हणूया पंचायत स्कीमाचे बद्दल फर्स्ट लोकांना माहिती देऊ का म्हणायचं. माहिती दिवसाला किती करू द्या, एक वार्ड सभा ಹಾಕೋಕೆ ನಾದೆಲ್ಲ ಗ್ರಾಮ ಸಭಾ ಹಾಕೋಕೆ ಅಲ್ವಾ. ವಾರ್ಡ್ ಸಭಾ ಅಥವಾ ಗ್ರಾಮ ಸಭಾವನ್ನು ಕರೆದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಜನಗಳ ಹಾಜರಿರ್ತಾರೆ. ಬಟ್ ಈ ಸಭೆ ಯಾವ ರೀತಿ ಇದೆ ಅಂತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಲಿ, ಯಾಕಂದ್ರೆ ಅವರೇ ಮಾಡಿಸಿರುವಂತ ಪಂಚಾಯತಿಗೆ ಮಾಡಿರುವಂತ ಕಾಮಗಾರಿ ಆಗಿರೋದ್ರಿಂದ ಈ ಸಭೆ ನೋಡಲ್ ಅನ್ನ ಇಲಾಖೆ ಅಧಿಕಾರಿಗಳು ಯಾರು ಹಾಕಿರ್ತಾರ ಅವರ ಒಂದು ನೋಡಲ್ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನ ನಡೆಸುವಂಥದ್ದು. ಬಾಕಿ ಎಲ್ಲಾ ಸಭೆಗಳು ಕೂಡ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತದೆ. ಹಾಗಾಗಿ ಇಲ್ಲಿ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥದ್ದು, ಒಂದು ನರೇಗಾ ಯೋಜನೆ ಮತ್ತೊಂದು 15ನೇ ಹಣಕಾಸು. ಹಾಗಾಗಿ ಈ ಸಭೆಗೆ ಬೇರೆ ಯಾವ ಇಲಾಖೆಯವರು ಜಾಸ್ತಿ ಬಂದಿರಲ್ಲ. ಒಂದು ಕೃಷಿ ಇಲಾಖೆ, ನರೇಗಾ ಇಂಜಿನಿಯರು ಮತ್ತು ತೋಟಗಾರಿಕೆ, ಯಾಕಂದ್ರೆ ಜಾಸ್ತಿ ಮತ್ತು ಅರಣ್ಯ ಇಲಾಖೆ, ಈ 4 ಇಲಾಖೆಗಳು ಇಲ್ಲಿ ಹಾಜರಿರ್ತಾರೆ. ಉಳಿದಂತೆ ಬೇರೆ ಇಲಾಖೆಗಳು ಹಾಜರಿರುವುದಿಲ್ಲ, ಯಾಕಂದ್ರೆ ಎರಡೇ ವಿಷಯಕ್ಕೆ ಇದು ಸಂಬಂಧಪಟ್ಟಿರುವಂಥದ್ದು. ಇದು ಒಂದನೇ ವಿಚಾರ. ಹಾಗಾಗಿ ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 15ನೇ ಹಣಕಾಸು ಯೋಜನೆಯಲ್ಲಿ ಏನಿದೆ ಅಂತಂದ್ರೆ ಅದು ಗುತ್ತಿಗೆದಾರ ಮುಖ್ಯವಾಗಿ ಮಾಡಬೇಕು ಅಂತಿದೆ. ಪಂಚಾಯಿತಿಯ ಪ್ರತಿನಿಧಿಗಳು ಯಾವ ಕಾಮಗಾರಿಗಳ ಆಗಬೇಕಾಗಿದೆ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಬೇಕು, ಅದನ್ನ ಸಂಬಂಧಿಸಿದಂತ ಸ್ಥಳೀಯವಾಗಿ कॉन्ट्रैक्ट होता तेंगल मार्फती करते. सपोज कॉन्ट्रैक्ट ना झाले दुसरे कंचन पंचायतीयವರು ಸಿಟಿ ಏರಿಯಾ ಕಾಂಟ್ರಾಕ್ಟ್ ಕೊಟ್ಟು ಕೆಲಸವನ್ನ ಮಾಡುವಂಥದ್ದು. ಇದು 15ನೇ ಹಣಕಾಸು ಯೋಜನೆ. ನರೇಗಾ ಯೋಜನೆ ಕೂಲಿ ಕಾರ್ಮಿಕರು ಬರಬೇಕು, ಬೇಡಿಕೆ ಸಲ್ಲಿಸಬೇಕು, ಕೆಲಸವನ್ನ ಮಾಡುವಂಥದ್ದು. ಇದು ಡಿಫ್ರೆನ್ಸ್ ಕಳ್ಳಕ್ಕಿಂತ. ಸೊ ಈ ಡಿಫ್ರೆನ್ಸ್ ಜನಗಳಿಗೆ ಮಾಹಿತಿ ಇರಬೇಕು. ಸೊ ಇದನ್ನು ಮಾಡಿದ ನಂತರ ಸಾಮಾಜಿಕ ಪರಿಶೋಧನೆ ಅಂತ ಹೇಳೋದು. ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಆಡಿಟ್ ಅಂತ ಹೇಳೋದು. ಆಡಿಟ್ ಅಂತಂದ್ರೆ ಯಾವ ರೀತಿಯಲ್ಲಿ ಅಂತಂದ್ರೆ पंचायत पैसे एक डिपार्टमेंट जमा झाला, हे पैसे काही खर्च झाले, किती खर्च झाले, लोक पावती ना म्हणून इन्स्पेक्शन करतात. 3 टाइपचे ऑडिट चालतात. एक लोकल ऑडिट म्हणजे आणि एक चार्टर्ड अकाउंटंट ऑडिट. आमच्या इन्कम टॅक्स कोण भरता पडे त्यांना माहिती असतं चार्टर्ड अकाउंटंट मला कोण त्यांना काम किती त्यांनी काही होता. बट लोकल ऑडिट, चार्टर्ड अकाउंटंट ऑडिट हे दोन्ही ऑडिट किती असतात त्यांचे टाइम टेबल डेटा प्रमाणे एक त्यांनी हिंदी येऊन फाइल चेकअप करतात ना, त्याला तालुका पंचायती पीडीएम पंचायत तालुका पंचायती फाइल देऊन चेकअप करते. हे दोन ऑडिट. हे सोशल ऑडिट म्हणजे सामाजिक परिशोधನೆ ಮಾಡ್ತಿದ್ರೆ. तुम्ही ಗ್ರಾಮ ಪಂಚಾಯತಿ ಕಾಮಗಾರಿ ಕೆಲಸ 1/4/2023 ಇಂದ 31/3/2024 एक वर्ष ಆಗಿತ್ತು. नरेगा योजने आणि 15 फायनान्स योजने आता गेल्या वर्षात तिथे कामगारी झाला सर ते डॉक्युमेंट कशी दवाला किती दवाला आणि नियमावली प्रमाणे कशी दवाला आणि कामगारी काही झाला असा नरेगा झाला ಕೂಲಿ पावला की ना आणि 15ನೇ ಹಣಕಾಸು झाला ते कामगारी झाला की ना डॉक्युमेंट पाळायचे, ಸ್ಥಳ ಭೇಟಿ करचे, थोडे ಕೂಲಿ ಕಾರ್ಮಿಕ लोक ಭೇಟಿ करचे, लास्ट डे ಗ್ರಾಮ ಸಭೆ करचे. ಸಾಮಾಜಿಕ ಪರಿಶೋಧನೆ म्हणजे ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ಪಂಚಾಯತಿ ಮಾಡಿರುವಂತ ಕೆಲಸವನ್ನ ಸ್ಥಳ ಭೇಟಿ ಮಾಡಿ, ಕೂಲಿ ಕಾರ್ಮಿಕರ ಭೇಟಿ ಮಾಡಿ, ಕೊನೆಯಲ್ಲಿ ಗ್ರಾಮ ಸಭೆಯನ್ನು ಮಾಡಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಈ ಒಂದು ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳಿಗೆ ಅವರ ಬೇಡಿಕೆಗಳೇನಿದ್ದಾವೆ ಅಂತ ಚರ್ಚೆ ಮಾಡುವಂಥದ್ದು, ಅವರ ಅಹವಾಲುಗಳನ್ನ ಕೇಳುವಂಥದ್ದು, ಅಥವಾ ಏನಾದರೂ ಸಮಸ್ಯೆಗಳು ನ್ಯೂನತೆಗಳಿದ್ರೆ ಪಡ್ಕೊಳ್ಳುವಂಥದ್ದು, ಅಥವಾ ಏನಾದರೂ ಕಾಮಗಾರಿಗಳನ್ನ ಮಾಡಿಕೊಳ್ಳಿಕ್ಕೆ ಅರ್ಜಿಗಳನ್ನ ಸಲ್ಲಿಸುವಂಥದ್ದು, ಅಥವಾ ಯಾರಿಗೂ ಕೂಲಿ ಪಾವತಿ ಆಗಿಲ್ಲ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು. ಇದು ಇವತ್ತಿನ ಸಭೆಯ ಮುಖ್ಯ ಉದ್ದೇಶ. ಹಾಗಾಗಿ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಸೋಷಿಯಲ್ ಆಡಿಟ್ ಅಂದ್ರೆ ಜನರ ಸಮ್ಮತ ಕೊನೆಯಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನ ಮಾಡುವಂಥದ್ದು. ಹಾಗಾಗಿ ಸಾಮಾಜಿಕ ಪರಿಶೋಧನೆ ಅಂದ್ರೆ ತಪ್ಪುಗಳನ್ನ ಹುಡುಕುವಂಥದ್ದಲ್ಲ. ಇದು ಆಡಿಟ್ ವಾಸ್ತವಿಕವಾಗಿ ಕಾಣ್ತಾ ಇರುವಂತಹ ಅಂಶಗಳನ್ನ ಗಮನಿಸಿ ನ್ಯೂನತೆಗಳಿದ್ರೆ ಆ ನ್ಯೂನತೆಗಳನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನ ಕೊಡುವಂಥದ್ದು. ಹೊಸದಾಗಿ ಬಂದಿರುವಂತಹ नवीन सर्क्युलर येईल होता, एक कामगारी एक वर्षा एक नवीन सर्क्युलर येईल होता, नवीन कामगारी ऍड झालं होतं, त्याच्याबद्दल माहिती तुमका लोकांना द्यायची. त्याच्यामुळे ಸಾಮಾಜಿಕ ಪರಿಶೋಧನೆ ತಪ್ಪುಗಳನ್ನ ಉದಾಹರಣೆಗಾಗಿ ಈಗ ನಾವಿಲ್ಲಿ ಕುಂತಿದ್ದೀವಿ ಹಾಲ್ ಅಲ್ಲಿ ಒಂದು 5 ಫ್ಯಾನ್ಗಳನ್ನ ಅಳವಡಿಸಬೇಕಿತ್ತು ಅಂತೇಳಿ MBL ದಾಖಲೆ ಇದೆ, 5 ಫ್ಯಾನ್ಗಳು ಇರಬೇಕು ಅಂತ ಹೇಳಿ ಅಲ್ವಾ. ಬಟ್ 3 ಫ್ಯಾನ್ ಇದೆ ಅಂತಂದ್ರೆ 2 ಫ್ಯಾನ್ ಹಾಕಬೇಕು ಅಂತ ಹೇಳಿ ಇದು ನ್ಯೂನತೆ. ಬಟ್ ಆ ಫ್ಯಾನ್ ಯಾವ ಕಂಪನಿದು, ಅದ್ರ ಬ್ಲೇಡ್ ಎಷ್ಟು ದೊಡ್ಡದು, ಅಥವಾ ಹಾಕಿರುವಂತ ವಾಯರ್ ದಪ್ಪ ವಾಯರ ಬಾರೀಕ್ ವಾಯರ ಅಥವಾ ಸ್ವಿಚ್ ರೆಗ್ಯುಲೇಟರ್ ದಪ್ಪದ ಸಣ್ಣ ಇರುವಂತ ಕೂಲಂಕಷವಾಗಿ ಪರಿಶೀಲಿಸುವಂತಲ್ಲ. ಮೇಲ್ನೋಟಕ್ಕೆ 5 ಇರಬೇಕಿತ್ತು, 5 ಇದೆ, ಬಳಕೆ ಆಗ್ತಾ ಇದೆ, ಬಳಕೆ ಆಗ್ತಾ ಇದೆ. ಸೊ ಇದನ್ನ ವಾಸ್ತವಿಕವಾಗಿ ಪರಿಶೀಲನೆ ಮಾಡಿ ಕೊನೆಯ ದಿವಸ ಸಭೆಯಲ್ಲಿ ಮಂಡಿಸುವಂತದ್ದಾಗಿದೆ. ಹಾಗಾಗಿ ಇದು ಸಾಮಾಜಿಕ ಪರಿಶೋಧನೆ ನಿಯಮ 2011ರ ಮುಖ್ಯ ಉದ್ದೇಶ.
ಮೊದಲನೇದಾಗಿ ಕಾಮಗಾರಿಗಳ ಬಗ್ಗೆ, ಎರಡನೇದಾಗಿ ಫಲಾನುಭವಿಗಳ ಬಗ್ಗೆ, ಫಲಾನುಭವಿಗಳ ಅಭಿಪ್ರಾಯನ ಆ, ಚರ್ಚೆ ಮಾಡುವಂತ ಬಗ್ಗೆ, ತಮ್ಮ ಬೇಕು ಬೇಡಿಕೆಗಳ ಬಗ್ಗೆ ತಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡುವಂಥದ್ದು, ಕೊನೆಯದಾಗಿ ಗ್ರಾಮ ಪಂಚಾಯತಿ ಕ್ರಿಯಾಯೋಜನೆಗೆ ಸಂಬಂಧಪಟ್ಟಂತೆ ಏನು ಕಾಮಗಾರಿಗಳನ್ನ ಇಲ್ಲಿ ನಡೀತಾ ಇದೆ ಪಂಚಾಯತಿಯಲ್ಲಿ ಇರುವಂತದನ್ನ ಚರ್ಚೆ ಮಾಡುವಂತಹ ಸಭೆ ಇವತ್ತು ಸಾಮಾಜಿಕ ಪರಿಶೋಧನೆ. ಇದನ್ನ ಗ್ರಾಮ ಸಭೆ ರೂಪದಲ್ಲಿ ಆಗ್ಬೇಕು ಅಂತ ಹೇಳುವಂಥದ್ದು ಇದೆ. ಯಾಕಂತಂದ್ರೆ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷ, ಸದಸ್ಯರು ಎಲ್ಲಾ ವಾರ್ಡ್ಗಳಿಗೆ, ಎಲ್ಲಾ ಮನೆಗಳಿಗೆ ಹೋಗಿ ಮಾಹಿತಿ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಂದು ಕಡೆ ಸೇರಿಸಿ ಪಂಚಾಯತಿ ಅಥವಾ ಪಂಚಾಯತಿ ಸಭಾಭವನ ಇರ್ಬೋದು ಅಥವಾ ಶಾಲೆಗಳಲ್ಲಿ ಸೇರಿಸಿ ಸಭೆಯನ್ನ ಮಾಡುವಂಥದ್ದು ಇದು ಸಾಮಾಜಿಕ ಪರಿಶೋಧನೆ ಆಗಿದೆ. ಇದನ್ನ ಗ್ರಾಮ ಸಭೆ ಅಂತೇಳಿ ಹೇಳ್ತೀವಿ. ಹಾಗಾಗಿ ಇಷ್ಟು ಈ ಸಭೆಯ ಮುಖ್ಯ ಉದ್ದೇಶ. ಮುಂದಿನ ಅಡಾಕ್ ಸಮಿತಿ ಸಭೆ ಅವಧಿ ಮುಗಿದಿದೆ. ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಡೋ ಪಾರ್ಕ್ ಕಾಮಗಾರಿಯ ಎಂಬಿಯಲ್ಲಿ 95,633 ರು ಮುಂದಾಗಿದ್ದು, ಎಂಐಎಸ್ನಲ್ಲಿ 1,96,651 ರು ಇದ್ದು, 1,118 ರೂಪಾಯಿ ವ್ಯತ್ಯಾಸ 10,118 ರೂಪಾಯಿ ವ್ಯತ್ಯಾಸ ಕಂಡು ಬಂದಿದ್ದು, ಕಡತದಲ್ಲಿ ಬಿಲ್ ಇರುವುದಿಲ್ಲ. ಆ ಬಿಲ್ಲನ್ನು ಹಾಜರುಪಡಿಸಿ ಅದನ್ನು ಆಕ್ಷೇಪಣೆಯನ್ನು ತೆಗೆಯಲಾಗಿದೆ. ಅರಣ್ಯದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಚೆಕ್ಗಳ ನಿರ್ಮಾಣ ಈ ಕಾಮಗಾರಿಯ ಕಡತವನ್ನು ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಹಾಜರುಪಡಿಸುವುದಿಲ್ಲ. ಅದು ಇವತ್ತು ಇವರು ಹಾಜರುಪಡಿಸಿದ್ದಾರೆ. ಆಮೇಲೆ 1,23,219 ರೂಪಾಯಿ ಆಕ್ಷೇಪಣಾ ಮೊತ್ತವಾಗಿರುತ್ತದೆ. ಒಟ್ಟು ಆಕ್ಷೇಪಣಾ ಮೊತ್ತ ಪ್ರಕರಣಗಳು 2, ಒಟ್ಟು ಆಕ್ಷೇಪಣಾ ಮೊತ್ತ 2,24,309. ಇವನ್ನೆಲ್ಲ ಹಾಜರುಪಡಿಸಿ ನಾವು ಸಲ್ಲಿಸಿದ್ದೀವಿ. ಸೊ ಇಲ್ಲಿ ಅಡಾಕ್ ಸಮಿತಿ ಅಂತಂದ್ರೆ ಏನು ನ್ಯೂನತೆಗಳಿರ್ತದೆ ಅದನ್ನ ತಾಲೂಕಾ ಹಂತದಲ್ಲಿ ಅಡಾಕ್ ಒಂದು ಸಮಿತಿ ಇತ್ತು. ಸಮಿತಿ ಹಾಜರುಪಡಿಸಿ ಹಾಜರುಪಡಿಸಿದಂತ ಕೈಗೆತ್ತಿದಂತ ಪ್ರಕರಣ ಸಭೆಯಲ್ಲಿ ಓದಿ ಅದನ್ನ ನಡಾವಳಿಯಲ್ಲಿ ತೆಗೆದುಕೊಳ್ಳಬೇಕು. ಇಲ್ಲಿ ಹಿಂದಿನ ಅಂದ್ರೆ ಕಳೆದ 2-3 ವರ್ಷಗಳ ಹಿಂದೆ ನ್ಯೂನತೆಗಳಿರ್ತದೆ ಅದನ್ನ ಇಲ್ಲಿ ಹಾಕಿರುವಂಥದ್ದು. ಹೀಗಾಗಿ ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಕೋ ಪಾರ್ಕ್ ನಿರ್ಮಾಣದೇನು ಸಾಮಗ್ರಿ ಬಿಲ್ಲಿಂದು ರಾಯಲ್ಟಿ ಹಣವನ್ನ ಅಲ್ಲಿ ಸಾಮಗ್ರಿ ಪೂರೈಕೆದಾರ ತುಂಬಬೇಕಾಗಿತ್ತು, ಅದು ತುಂಬಿರಲಿಲ್ಲ. ಬಟ್ ಆ ನಂತರ ತುಂಬಿದ್ದಾರೆ. ತುಂಬಿರುವಂತಹ ಹಣವನ್ನ ಅಡಾಕ್ ಸಮಿತಿಯಲ್ಲಿ ಚಲನನ್ನು ಹಾಜರುಪಡಿಸಿದ್ರಿಂದ ಅಲ್ಲಿ ಪ್ರಕರಣ ಕೈಬಿಡಲಾಗಿದೆ. ಅದೇ ರೀತಿಯಲ್ಲಿ ನಾಮಫಲಕ ಇರಲಿಲ್ಲ ಹಿಂದಿನ ಇದರಲ್ಲಿ. ಬಟ್ ಈ ನಾಮಫಲಕವನ್ನು ಅಲ್ಲಿ ಸರ್ವೆ ನಡೆಸಿದ್ದಾರೆ ಅಂತ ಇದನ್ನು ಕೈಬಿಡುವಂಥದ್ದು. ಆನಂತರದಲ್ಲಿ ಒಂದು ಎರಡನೇದಾಗಿ ಮತ್ತೊಂದು ಅಡಾಕ್ ಸಮಿತಿ ಸಭೆಯಲ್ಲಿ ಹಾಜರುಪಡಿಸಿರುವಂಥದ್ದು. ಈಗ ಇಲ್ಲಿ ಸುರೇಶ್ ಸದಾನಂದ ನಾಯ್ಕ ಧನದ ಕೊಟ್ಟಿಗೆ, ಸಂತೋಷ್ ಸದಾಶಿವ ನಾಯ್ಕ ಧನದ ಕೊಟ್ಟಿಗೆ ಅಂದ್ರೆ 2019, 20, 21 ಯಾವ ರೀತಿ ಇತ್ತು ಅಂತಂದ್ರೆ ಕನ್ನಡ ಮೇಕಿತ ಕೊಯ್ತಿ ಗುದ್ಲಿ ಗುಡ್ಡಿ ಹಟ್ಟ ಶಿಲ್ಪಡೆ ಏಕೈಕ ಬಿಸಾಕ 1000 ರೂಪಾಯಿ ದಿವಕಾಮನ ಹಿಂದೆ ಗುದ್ಲಿ ಗುಡ್ಡಿ ಪ್ರಿಕಾಷನ್ ತಗೋಬರ್ತಿದ್ವಿ. ಅದಕ್ಕೆ 10 ರೂಪಾಯಿ ಕೊಡಬೇಕು ಅಂತ ಇತ್ತು ಜೇನ್ಗೆ. ಬಟ್ ಅವಾಗ ಕೊಟ್ಟಿರಲಿಲ್ಲ ಇರುವಂತದ್ದು. ಸೊ ಅದನ್ನ ಅಡಾಕ್ ಸಮಿತಿಯಲ್ಲಿ ಹಾಜರುಪಡಿಸಿ ಪ್ರಕರಣವನ್ನ ಕೈಬಿಡಲಾಗಿದೆ. ಬಟ್ ಈಗ 10 ರೂಪಾಯಿ ಎಕ್ಸ್ಟ್ರಾ ಕೊಡೋದಿಲ್ಲ. ಯಾಕಂದ್ರೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದವರು ಅದನ್ನ ವಾಪಸ್ ತಗೊಂಡಿದ್ದಾರೆ. 10 ರೂಪಾಯಿ ಕೊಡೋದು ಬೇಡ ಅಂತ ಹೇಳುವಂತ. ಹಾಗಾಗಿ ಈಗ 349 ರೂಪಾಯಿ 350 ರೂಪಾಯಿಗೆ 1 ರೂಪಾಯಿ ಕಮ್ಮಿ, 349 ರೂಪಾಯಿ 349 rupees ಕೂಲಿ ಅಂತ ಅಸರ್. ಅನೇಕ ಪ್ರತೀಕ್ಷಾ ವೆಂಕಟರಾಯ್ ಗೋಸಾಯಿ ಇವ್ರದ್ದು ಹಾಜರು ಪಟ್ಟಿಯಲ್ಲಿ ಪಾರ್ಟ್ 3 ಇರೋದಿಲ್ಲ. ಅಂದ್ರೆ ನಮ್ಮ ಟೆಕ್ನಿಕಲ್ ಅವ್ರು ಯಾವ್ದಾದ್ರು ಯೂಸ್ ಮಾಡ್ಬೇಕಂದ್ರೆ ಕಾಮಗಾರಿ ಫೈಲ್ಗಳನ್ನ ಎಂಬಿ ಬರೀಬೇಕಂದ್ರೆ ಮುಂಚಿತವಾಗಿ ಪಾರ್ಟ್ 3 ಅಂತ ಬರೀತಾರೆ ಟೆಕ್ನಿಕಲ್. ಅಂದ್ರೆ ಇಷ್ಟ ಅರ್ಥ ಆಗಿದೆ, ಇಷ್ಟು ಕೂಲಿ ಕಾರ್ಮಿಕ ಕೆಲಸ ಮಾಡಿದ್ರೆ ಇಷ್ಟ ಅರ್ಥ ಮಾಡ್ಬೇಕಿತ್ತು. ಆ ಪಾರ್ಟ್ 3 ಅದು ಅಲ್ಲಿ ಇದ್ದಿರಲಿಲ್ಲ. ಆನಂತರ ಹಾಜರುಪಡಿಸಿದರೆ ಅಡಾಕ್ ಸಮಿತಿಯವರು ಕೈಬಿಡಲಾಗಿತ್ತು. ಜಯಶ್ರೀ ಅಣ್ಣು ನಾಯ್ಕ ವಸತಿ ಯೋಜನೆ ಮನೆ ನಿರ್ಮಾಣ ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಆನಂತರ ಪಿಡಿಒ ಸಹಿತ ಬಟ್ ಚೆಕ್ ಮೆಜರ್ಮೆಂಟ್ ಆಗಬೇಕು ಅಂತ ರಂಜನೆ ಕಾಮಗಾರಿ ಎಲ್ಲ ನಂತರ ಅಧ್ಯಕ್ಷ आणि ಪಿಡಿಒ ಸಹಿತ पहिले ಚೆಕ್ ಮೆಜರ್ಮೆಂಟ್ ಅಂದ್ರೆ ತಾಲೂಕಾ ಪಂಚಾಯತ್ ಅಸಿಸ್ಟೆಂಟ್ ಡೈರೆಕ್ಟರ್ सही करता म्हणजे ಹೆಂಗೆ सही नाशिले मागे सही घेऊन अडाक समिती हाजर केलंಸ ಪ್ರಕರಣ ಇದನ್ನ ಕೈಬಿಡೋದು. ಅದೇ ರೀತಿ ಸಂಗೀತ ಉದಯ ನಾಯ್ಕ ವಸತಿ ಮನೆ ಚೆಕ್ ಮೆಜರ್ಮೆಂಟ್ ಆಗಿದ್ದು ಅದನ್ನ ಚೆಕ್ ಮೆಜರ್ಮೆಂಟ್ ಹಾಜರುಪಡಿಸಿದ ಬಗ್ಗೆ ದಾಖಲಾತಿ ಹಾಜರುಪಡಿಸಿ ಪ್ರಕರಣ ಕೈಬಿಡೋದು. ವೀಣಾ ಪದ್ಮನಾಭ ದೇಸಾಯಿ ವಸತಿ ಮನೆ ಬಟ್ ಇದಕ್ಕೆಲ್ಲರಿಗೂ ಪೇಮೆಂಟ್ ತಲುಪಿದೆ. ಬಟ್ ಅವಾಗ ಅದು ಚೆಕ್ ಮೆಜರ್ಮೆಂಟ್ ಮಾಡಬೇಕಾಗಿತ್ತು, ಮಾಡಿಲ್ಲ ಇತ್ತು. ಅದಕ್ಕೆ ಮಾಡಿ ಪ್ರಕರಣ ಕೈಬಿಡೋದು. ಇಷ್ಟು ಅಡಾಕ್ ಸಮಿತಿಯಲ್ಲಿ ಬೇರೆ ಬೇರೆ ಪಂಚಾಯತ್ ಇದೆ. ಬಟ್ ಬೇರೆ ಪಂಚಾಯತ್ ಯಾಕಂದ್ರೆ ಇಲ್ಲಿ ಎಲ್ಲ ಮಾಡಿರೋದಷ್ಟೇ ನಾವು ಬೇರೆ ಬೇರೆ ಪಂಚಾಯತ್ ಇರೋದ್ರಿಂದ ನಿಮ್ಮ ಪಂಚಾಯತ್ ತಾಲೂಕಾ ಪಂಚಾಯತ್ ಒಂದು ಕಾಪಿ ಇಲ್ಲಿ ಬರುತ್ತೆ. ಇದು ನಿಮ್ಮ ಪಂಚಾಯತಿಯಲ್ಲಿ ಇವಿಷ್ಟು ಅನುಪಾಲನಾ ವರದಿ ಅಂತ ನಾವು ಹೇಳ್ತೀವಿ. ಈಗ ಕಾಮಗಾರಿಗಳು ಕಳೆದ 1-4
ಆನಂತರ ನಮ್ದೇನಾದ್ರು ಚರ್ಚೆ ಅಥವಾ ಪೇಮೆಂಟ್ ಆಗಿದೆ ಇಲ್ವೋ, ಅಥವಾ ನಾವು ಮನೆ ಭೇಟಿ ಹೋದ ಕೆಲವು ಹೇಳಿ ಪೇಮೆಂಟ್ ಆಯಿತು ಆಗಿಲ್ಲ ಅದನ್ನು ಚರ್ಚೆ ಮಾಡಿ. ಎಷ್ಟು NMR ಬಾಕಿ ಇದೆ ಸರ್? ಇಲ್ಲ ಹೋಯ್ತು ಸರ್, ಮಟನ್ ಬಂದಿದೆ, ಈಗ ಮಟನ್ ಪಾಸ್ ಬರ್ತಿದ್ದಾರೆ. ಈಗ ಬರುದಿಲ್ಲ ಸರ್, ಮತ್ತೆ ಈಗ ಬರ್ಲಿಕ್ಕೆ ಆಗಲ್ಲ. ಲಾಸ್ಟ್ ಆಗಿ ಇದ್ದದನ್ನು ಮುಗಿಸಿದ್ದೇವೆ. ಅಟ್ಲೀಸ್ಟ್ ಮಾಡಿದ ಕೆಲಸ ಕಂಪ್ಲೀಟ್ ಆಗ್ಬೇಕಲ್ಲ. ಎಲ್ಲರಿಗೂ ನಮಸ್ಕಾರ. ಗ್ರಾಮ ಪಂಚಾಯತ್ನಲ್ಲಿನ ನರೇಗಾ ಕಾಮಗಾರಿಗಳನ್ನು ಓದಿ ಹೇಳುವುದು. ದುಮ್ಮನ್ಸಿಟ ಮೊಯಿನಿ ರಸಾಳ್ಕರ್ ಮನೆ ಹತ್ತಿರ ಚರಂಡಿ ನಿರ್ಮಾಣ, ಮೊತ್ತ 33,360. ಚರ್ಮಗಾಳಿದಿಂದ ಪಶು ಆಸ್ಪತ್ರೆ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಮತ್ತು ಹೂಳೆತ್ತುವುದು, ಮೊತ್ತ 1,51,364. ಅರ್ಜುನ್ ವಿಠಲ್ ನಾಯ್ಕ್ ಜಮೀನಿಗೆ ಅರ್ಧ ಆಳದ ಬಾವಿ ನಿರ್ಮಾಣ, ಮೊತ್ತ 34,760. ಕುಸುಮಾ ಸುಭಾಷ್ ಕಟ್ಟಿಕಾರ್ ಅವರ ಬಸವಸತಿ ಯೋಜನೆ ಮನೆ ನಿರ್ಮಾಣ 12,008. ಸಾಕ್ಷಿ ಸತೀಶ್ ನಾಯ್ಕ್ ಬಸವಸತಿ ಮನೆ ನಿರ್ಮಾಣ, ಮೊತ್ತ 11,812. ಗೀತಾ ಅಚ್ಯುತ್ ನಾಯ್ಕ್ ಇವರ ಬಸವಸತಿ ಯೋಜನೆ ಮನೆ ನಿರ್ಮಾಣ, ಮೊತ್ತ 8,343. ರೇಷ್ಮಾ ರವಿಕಿರಣ್ ಬಾನಾವಳಿ ಇವರ ಬಸವಸತಿ ಮನೆ ನಿರ್ಮಾಣ, ಮೊತ್ತ 19,592. ರಾಜೇಶ್ರೀ ರಾಜೇಶ್ ಆಚಾರಿ ಇವರ ಬಸವಸತಿ ಯೋಜನೆಯ ಮನೆ ನಿರ್ಮಾಣ 10,744. ರೇಣುಕಾ ಹನುಮಂತ್ ಕಟ್ಟಿಕರ್ ಬಸವಸತಿ ಮನೆ ನಿರ್ಮಾಣ, ಮೊತ್ತ 11,742. ಗಂಗಾ ಅರ್ಜುನ್ ನಾಯ್ಕ್ ಇವರ ಬಸವಸತಿ ಮನೆ ನಿರ್ಮಾಣ, ಮೊತ್ತ 7,584. ವಿದ್ಯಾ ಅರವಿಂದ್ ಶೇಟ್ ಕುರ್ಡೇಕರ್ ಇವರ ಬಸವಸತಿ ಮನೆ ನಿರ್ಮಾಣ, ಮೊತ್ತ 8,848. ಮಂಗಲಾ ಮೋಹನ್ ನಾಯ್ಕ್ ಇವರ ಬಸವಸತಿ ಮನೆ ನಿರ್ಮಾಣ, ಮೊತ್ತ 19,354. ಭಕ್ತಿ ರಮೇಶ್ ಕಲ್ಗುಟ್ಕರ್ ಇವರ ಬಸವಸತಿ ಮನೆ ನಿರ್ಮಾಣ, ಮೊತ್ತ 7,584. ಅಶ್ವಿನಿ ಆನಂದು ಕಾಶೇಕರ್ ಇವರ ಬಚ್ಚಲಗುಂಡಿ ನಿರ್ಮಾಣ, ಮೊತ್ತ 4,424. ಪ್ರಕಾಶ್ ರತ್ನಾಕರ್ ನಾಯ್ಕ್ ಇವರ ಬಚ್ಚಲಗುಂಡಿ ನಿರ್ಮಾಣ, ಮೊತ್ತ 4,424. ಕವಿತಾ ಮಾರುತಿ ನಾಯ್ಕ್ ಇವರ ಬಸವಸತಿ ಮನೆ ನಿರ್ಮಾಣ 7,416. ಗಂಗಾ ಅರ್ಜುನ್ ನಾಯ್ಕ್ ಇವರ ಪೌಷ್ಟಿಕ ಕೈತೋಟ 1,896. ಸುಪ್ರಿಯಾ ಸುನಿಲ್ ನಾಯ್ಕ್ ಇವರ ಬಸವಸತಿ ಮನೆ 27,808. ರೇಷ್ಮಾ ರಾಮಕೃಷ್ಣ ನಾಯ್ಕ್ ಇವರ ಪೌಷ್ಟಿಕ ಕೈತೋಟ 1,896. ಸುಜಾತಾ ಶ್ರೀಕಾಂತ್ ನಾಯ್ಕ್ ಇವರ ಪೌಷ್ಟಿಕ ಕೈತೋಟ 1,896. ನಿಶಾ ರೋಹಿದಾಸ್ ನಾಯ್ಕ್ ಇವರ ಪೌಷ್ಟಿಕ ಕೈತೋಟ 1,896. ಮಂಗಲಾ ಗಣಪತಿ ನಾಯ್ಕ್ ಇವರ ಪೌಷ್ಟಿಕ ಕೈತೋಟ 1,896. ಶ್ರೀಪಾದ್ ಲಕ್ಷ್ಮಣ್ ಚಿಂಚ್ರೇಕರ್ ಇವರ ಬಚ್ಚಲಗುಂಡಿ ನಿರ್ಮಾಣ 4,740. ವೆಂಕಟೇಶ್ ಚಂಬಾ ನಾಯ್ಕ್ ಇವರ ಬಚ್ಚಲಗುಂಡಿ ನಿರ್ಮಾಣ 4,740. ಸಂಜನಾ ಸಂದೀಪ್ ನಾಯ್ಕ್ ಇವರ ಪೌಷ್ಟಿಕ ಕೈತೋಟ 1,896. ಶ್ಯಾಮಲಾ ಸದಾನಂದ್ ನಾಯ್ಕ್ ಇವರ ಬಚ್ಚಲಗುಂಡಿ ನಿರ್ಮಾಣ 4,740. ಸುನೀಲ್ ಬಾಲಕೃಷ್ಣ ನಾಯ್ಕ್ ಇವರ ಬಚ್ಚಲಗುಂಡಿ ನಿರ್ಮಾಣ 4,740. ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಕೋ ಪಾರ್ಕ್ ನಿರ್ಮಾಣ 18,960. ದೇಸಾಯಿವಾಡ ಚೋರ್ಪಾನ್ ರಸ್ತೆ ಅಭಿವೃದ್ಧಿಪಡಿಸುವುದು 20,224. ಅರ್ಜುನ್ವಾಡ ರಸ್ತೆ ನಿರ್ಮಾಣ 26,644. ರೇಷ್ಮಾ ರವಿಕಿರಣ್ ಬಾನಾವಳಿ ಇವರ ಬಸವಸತಿ ಮನೆ ನಿರ್ಮಾಣ 19,592. ರಾಜಶ್ರೀ ಎಲ್ಲರಿಗೂ ನಮಸ್ಕಾರ. ಅರುಣ್ ದೇವಸ್ಪುರ ಹುಡುಗೇರಿ ಅಡಿಕೆ ತೋಟ ನಿರ್ಮಾಣ. ಅಕ್ಷತಾ ಸಾಯಿನಾಥ್ ನಾಯ್ಕ್ 3,792 ಪೇಮೆಂಟ್ ಆಗಿದೆ ಮತ್ತಂದ್ರೆ ಲಾಸ್ಟ್ ಇಯರ್ ಆಗಿರೋದ್ರಿಂದ ಲಾಸ್ಟ್ ಇಯರ್ थोड़े कमी असते आताची की तसाच कंटिन्यू आम्ही वाचन सांगितले 1/4/2023 to 31/3/2024 आणि दीक्षा दिनेश नाईक
ಪೋಷಕಾಂಶ ಕೋಟ ಅಭಿವೃದ್ಧಿ 1896 ಈ ಡಿಪಾರ್ಟ್ಮೆंट झाले तोडगाठी इलाक्याचे बाकी सगळे तिथं असं ग्रामपंचायती अनेक तिथं तिथं असं थोडे औषधाचे वाचन सांगितलं सगळे थोडे लोकांक 4000 थोडे लोक 4000 आणि थोडे लोक 12000 थोडे लोक 19000 म्हणा हे तुम्ही घर कशी स्टेप बाय स्टेप बांधता पहिल्या त्याप्रमाणे तुमचा जमा झाला कळलं तुम्ही हे माहिती आणि तुम्ही काय सांगता मिळालं पंचायतीन तिथे पंचायत अध्यक्ष उपाध्यक्ष मेंबर लोक दर जिल्हा सापळे हे उद्योग खात्री योजनेच्या आणि बाकी येऊचे पैसे किती असतात ते वसती निगमाच्या स्टेप बाय स्टेप फाउंडेशन सेकंड स्टेप थर्ड स्टेप हे नरेगाच्या तुमची तसा 22000 रुपये दिवता म्हणतात कशी स्टेप बाय स्टेप त्याच्यामुळे निघा थोडे लोक 7000 येणार थोडे लोक 4000 येणार आणि थोडे लोक 19000 कळलं नेक्स्ट टू किती चर्च होते आपले किती फायनान्सचे एक असा बाय वाचन सांगतो ना मागे जो इलाके अधिकारी आहे सर त्यांना एक दोन मिनिट माहिती घेतात मागे तुम्ही तिथे प्रश्न ಕಳೆದ ವರ್ಷ 23 ನಮ್ಮದು ಪ್ರಾರಂಭಿಕ ಶುಲ್ಕ ಇತ್ತು 27,90,760 ಅನುದಾನ ಜಮಾ ಆಗಿದ್ದು 14,64,644 ಬಡ್ಡಿ ಜಮಾ ಆಗಿದ್ದು 76,815 ಒಟ್ಟು ಜಮಾ ಆಗಿದ್ದು 43,29,219 ವೆಚ್ಚ ಆಗಿದ್ದು ಇಷ್ಟರಲ್ಲಿ ವೆಚ್ಚ ಆಗಿದ್ದು 11,29,923 ಮತ್ತು ಕೊನೆಯ ಶುಲ್ಕ ಇದ್ದಿದ್ದು 32,09,726 तो ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಡೆ ಬಿಜೆಪಿ ರಿಪೇರಿ ನಲ್ಲಿ ರಿಪೇರಿ ಸಣ್ಣ ಪುಟ್ಟ ರಸ್ತೆ ಇದ್ರದ್ದು ಇದು ಕೆಲಸನ ಮಾಡಿದ್ದಾರೆ ಎಷ್ಟು ಕಾಮಗಾರಿಗಳು ಬ್ಯಾಲೆನ್ಸ್ ಇದೆ ಅಂತ ಕೊನೆಯ ಶುಲ್ಕ 32 ಲಕ್ಷ ಇದೆ ಈ ಕೆಲಸ ಮಾಡಿಲ್ಲ
Gracias.